ಹುಟ್ಟಾಗ ಇದಕ್ಕಿಂತ ಚಿಕ್ಕ ಕಾಲಿತ್ತು. ಈಗ ನೋಡಿ ಗೈಸ್, ಬಂಗಾರ. ಅಯ್ಯೋ ತುಳಿತಾರೆ ಹೇಳಿಬಿಟ್ಟು ನಾಚಿಕೆ ಬರ್ತಾರೆ. ಲವ್ ಮಾಡ್ದಾಗ ನಾಚಿಕೆ ಬರ್ತಿತ್ತಲ್ಲ, ಹಂಗೆ ಬರ್ತೈತೆ ನನಗೆ ಇವಾಗ. ಬಂಗಾರ ಹಿಂಗ ನೋಡಿ, ಈ ತರ ಏನಕ್ಕೆ ಬರೋದಂದ್ರೆ ನಿನ್ನೆ ನಿದ್ದೆ ಬರೋ ಟೈಮಲ್ಲಿ ಈ ತರ ಓಡ್ ಬರ್ತಾನೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ನೀನು ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಮಾಡ್ಬೇಕಾ? ಕ್ಯಾಮ್ರಾ ಹಿಂದೆ ಇಷ್ಟೊತ್ತು ಮಾಡ್ತಿದ್ದ, ಇವಾಗ ನೋಡ್ರೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಉಸಿರೇ ಬಂದ ಅವನ್ಗೆ. ಎಸ್, ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿದ್ರಂತ. ಹಾಯ್, ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿರೋಂಥ ವ್ಲಾಗ್ ಇದು. ಸೊ ನಿಮ್ ಬೇಬಿಗೆ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತೀರಾ ಹೇಳಿ ಅಂತ ಕೇಳ್ತಿದ್ದೀರಾ. ಸೊ ನಾನು ಎಷ್ಟೊಂದು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ, ಬಟ್ ತುಂಬಾ ಜನ ಆದ್ರೂ ರಿಪೀಟೆಡ್ ಆಗಿ ಕ್ವಶನ್ಸ್ ನ ಕೇಳ್ತಿದ್ದೀರಾ. ಅದಕ್ಕೋಸ್ಕರ ಹೇಗಿದ್ರೆ ನೋಡಿ, ವಿಷ್ಣು ಹೆಂಗಿದ ನೀನು, ಅವನಿಗಿನ್ನು ಸ್ನಾನ ಮಾಡಿಸಿಲ್ಲ. ಸೊ ಅವನಿಗೆ ಸ್ನಾನ ಮಾಡಿಸ್ತಾ ಸೊ ನಾವ್ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಏನು ಎತ್ತ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಆಯ್ತಾ. ಸೊ ಈಗ ವಿಷ್ಣುಗೆ ನೀರು ಕಾಯ್ಸಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಅವನಿಗೆ ಸ್ನಾನ ಮಾಡಿಸ್ತಾ ಹೇಳ್ತೀನಿ ಯಾವ ಪ್ರಾಡಕ್ಟ್ ಯೂಸ್. ಅಂದ್ರೆ ಊಟ ಮಾಡಿಸಿರ್ತೀವಿ, ಹಾಲು ಕುಡಿಸಿರ್ತೀವಿ, ಅದಕ್ಕೋಸ್ಕರ ಈ ತರ ಆಗಿದ್ದಾನೆ. ಇವಾಗ ಎಲ್ಲ ಮಾಡಿ ಇನ್ನು ಬೇಬಿಗೆ ಆಯಿಲ್ ಅಂತಂದ್ರೆ ಮೈಗೆ ಮಸಾಜು ಫಸ್ಟ್ 6 ತಿಂಗಳು ಮಾಡ್ತಾರೆ ನಮ್ ಕಡೆ. 6 ತಿಂಗಳು ಕಂಟಿನ್ಯೂಸ್ ಬೇಬಿಗೆ ಕೈ ಕಾಲು ಸೊಟ್ಟ ಆಗ್ಬಾರ್ದು ಅಂತ ಹೇಳಿ ಮಸಾಜ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಿರೋದು ಬಂದು ಹಿಮಾಲಯ ಬೇಬಿ ಮಸಾಜ್ ಆಯಿಲ್. ಇನ್ನು ಹೇರ್ಗೆ ಅಂತಂದ್ರೆ ಎಣ್ಣೆ ಹಾಕ್ಬೇಕಂತಂದ್ರೆ ಅದಕ್ಕೂ ಕೂಡ ಹಿಮಾಲಯ ಬೇಬಿ ಹೇರ್ ಆಯಿಲ್ ಯೂಸ್ ಮಾಡ್ತಾ ಇದೀನಿ. ಸೊ ಈ ಎರಡು ಕೂಡ ಹಿಮಾಲಯದಾಗಿರುತ್ತೆ. ಈಗ ನಾನು ಇವನಿಗೆ ಫೇಸ್ ಮಸಾಜ್ ಮಾಡ್ತಾ ಇದ್ದೀನಿ. ಸೊ ಹಿಮಾಲಯ ಮಸಾಜ್ ಆಯಿಲ್ನ ಯೂಸ್ ಮಾಡಿಕೊಂಡು ಇವತ್ತು ಮೈಗೆಲ್ಲ ನಾನು ಮಸಾಜ್ ಮಾಡ್ತಾ ಇಲ್ಲ, ಬರೀ ಫೇಸಿಗೆ ಅಷ್ಟೇ. ಆಲ್ರೆಡಿ ಅರ್ಧ ಮಾಡಿದ್ದೀನಿ. ಜಸ್ಟ್ ಈ ರೀತಿ ಚೀಕ್ಸ್ ಅಂತಂದ್ರೆ ಹಾಲ್ಗೆನೆ ಇದೆಯಲ್ವಾ, ಸೊ ಅದು ಜಾಸ್ತಿ ದಪ್ಪ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಚೀಕ್ಸ್ಗೆ, ಆಮೇಲೆ ಈ ರೀತಿ ಕಿವಿಗೆ, ಮೂಗಿಗೆ, ಮತ್ತು ಈ ರೀತಿ ತುಟಿ ಮೇಲ್ಗಡೆ ಹಾಲು ಕುಡ್ದಿರ್ತಾನಲ್ವ, ಸೊ ಅಷ್ಟನ್ನ ಮಾತ್ರ ನಾನು ಮಸಾಜ್ ಮಾಡ್ತೀನಿ. ಮತ್ತು ಹಣೆ ಉಬ್ಬಬಾರ್ದಲ್ವಾ ಅಂತ ಹೇಳ್ಬಿಟ್ಟು ಹಣೆ ಒಂದು ಮಾತ್ರ, ಫೇಸ್ ಇದಿಷ್ಟು ಮುಖ ಮಾತ್ರ ಮಾಡ್ತಿದ್ದೀನಿ. ಇನ್ನು ಮತ್ತೆ ನಾವು ಇವಾಗ ಡೈಲಿ ತಲೆಗೆ ಸ್ನಾನ ಮಾಡಿಸ್ತಲ್ಲ, ಯಾಕಂತಂದರೆ ನಿಮಗೆ ಗೊತ್ತು ವೆದರ್ ತುಂಬಾ ಕೋಲ್ಡ್ ಇರೋ ಕಾರಣ. ಸೊ ನಾನು ಡೈಲಿ ಇವನಿಗೆ ತಲೆಗೆ ಸ್ನಾನ ಮಾಡಿಸ್ತಾ ಇಲ್ಲ. ಅದ್ರ ಬದಲಿಗೆ ಒಂದು ದಿವಸ ತಲೆಗೆ, ಒಂದು ದಿವಸ ಮೈಗೆ ಮಾಡಿಸ್ತೀವಿ. ಇಲ್ಲ ಅಂತಂದರೆ 2 ದಿವಸಕ್ಕೆ ಒಂದ್ಸತಿ ತಲೆಗೆ ಸ್ನಾನ ಮಾಡಿಸ್ತೀವಿ. ಇವತ್ತು ನಾನು ತಲೆಗೆ ಸ್ನಾನ ಮಾಡಿಸ್ತಾ ಇಲ್ಲ, ಅದಕ್ಕೋಸ್ಕರ ಬರೀ ಫೇಸಿಗೆ ಮಾತ್ರ ಮಸಾಜ್ ಮಾಡ್ತಿದ್ದೀವಿ. ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ನಮ್ಮ ಅತ್ತೆ ಬರ್ತಾರೆ, ಅಂಬಿಯವರಮ್ಮ. ಸೊ ಆವಾಗ ಅವ್ನ ಕೈ ಮತ್ತು ಕಾಲನ್ನ ಮತ್ತು ಮೈ ಪೂರ್ತಿ ಎಣ್ಣೆ ಎರೆದ್ಬಿಟ್ಟು ಆವಾಗ ನಾವು ತಲೆ ಸ್ನಾನ ಮಾಡಿಸುವಾಗ ಮೈ ಪೂರ್ತಿ ಎಣ್ಣೆ ಎರಿತೀವಿ ಮಸಾಜ್ ಆಯಿಲಿಂದ. ಇಲ್ಲ ಅಂತಂದರೆ ಈ ರೀತಿ ಬರೀ ಫೇಸ್ ಮಾತ್ರ, ಅದು ಕಾಜಲೆಲ್ಲ ಇಟ್ಟಿರ್ತೀವಲ್ವ, ಸೊ ಅದೆಲ್ಲ ಸ್ಮೂತಾಗಿ ಹೋಗಲಿ, ಮಗುಗೆ ಸುಮ್ಮನೆ ಬಟ್ಟೆಲೆಲ್ಲ ಒರೆಸಿ ಹಿಂಸೆ ಕೊಡಬಾರ್ದು ಅಂತ ಹೇಳಿ ಆಯಿಲ್ನ ಯೂಸ್ ಮಾಡಿಕೊಂಡು, ಸೊ ಕಾಜಲ್ ಹೋಗುತ್ತೆ, ಜೊತೆಗೆ ಮಗುಗೆ ಫೇಸಿಗೆ ಮಸಾಜ್ ಕೂಡ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಸೊ ಈ ಒಂದು ಮಸಾಜ್ ಆಯಿಲ್ನ ಯೂಸ್ ಮಾಡ್ತೀನಿ. ಅದು ಬಂದು ಹಿಮಾಲಯ. ಈಗ ನೀರು ಕಾದಿದೆ, ನೀರನ್ನ ಎತ್ತಾಕ್ಬಿಟ್ಟು ಇದು ಮಾಡೋಣ. ಕೆಳಗೋಗಿ ಬಂದ, ಅದಕ್ಕೆ ಸುಸ್ತಾಗ್ಬಿಟ್ಟು ಫುಲ್ ಏನೋ ಮಾತಾಡ್ಕೊಂಡು ಬಾ ಸ್ನಾನ ಮಾಡಿಸ್ಕೊಳ್ಳಿ. ಇನ್ನು ತುಂಬಾ ಜನ ನಂದು ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ಕೇಳ್ತಿದ್ದೀರಾ, ಅದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗ್ ಆದರೆ ಟ್ರೈ ಮಾಡ್ತೀನಿ. ಇನ್ನು ಬೇಬಿಗೆ ಡೈಪರ್ ವಿಷಯ ಅಂತ ಬಂದರೆ, ಸೊ ನಾನು ಈ ರೀತಿ ದೊಡ್ಡ ಪ್ಯಾಕ್ನೇ ತರಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಯಾಕೆಂತಂದರೆ ಸಣ್ಣ ತರಿಸ್ಕೊಂಡು ಪದೇ ಅಂಗಡಿಗೆ ಹೋಗಿ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ನು ಪ್ಯಾಂಪರ್ಸ್ ಇಲ್ಲ ಅಂದರೆ ರಾತ್ರಿ ನಿದ್ದೆ ಮಾಡಲ್ಲ, ಬಿಕಾಸ್ ವಾಶು ಮಾಡ್ಕೊಳ್ತಾರಲ್ವ ಸಣ್ಣ ಮಗು ಆಗಿರೋದ್ರಿಂದ. ಸೊ ನಾನು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಅಂತಂದರೆ ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು. ಸೊ ಮೆನಿಪೊಕೊ ಪ್ಯಾಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಯಾಕೆಂತಂದರೆ ಅವ್ನು ಹುಡ್ತಾಗಿಂದ ಅವನಿಗೆ ತುಂಬಾ ನೀಟಾಗಿ ಅಡ್ಜಸ್ಟ್ ಆಗಿರೋ ಡೈಪರ್ ಬಂದ್ಬಿಟ್ಟು ಇದೆ. ಸೊ ಮೆನಿಪೊಕೊ ಪ್ಯಾಂಟ್ಸ್, ಸೊ ಇದನ್ನು ಯೂಸ್ ಮಾಡ್ತೀನಿ. ಸೊ ಯಾವುದೇ ರೀತಿ ರ್ಯಾಷಸ್ ಆಗಿಲ್ಲ, ಆ್ಯಂಡ್ ಇದು ಓಡರ್ಲೆಸ್ ಇರೋದ್ರಿಂದ, ಅಂದರೆ ಸ್ಮೆಲ್ ಇಲ್ಲ. ಸೊ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ. ಕೆಲವೊಂದು ಬ್ರ್ಯಾಂಡಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ, ಸೊ ಅದರಿಂದ ಜಾಸ್ತಿ ಸ್ಮೆಲ್ ಬರ್ತಾ ಇರುತ್ತೆ, ಗಮ್ ಅಂತ. ಸೊ ಆ ರೀತಿ ಸ್ಮೆಲ್ ನೋಡಿ ತೊಗೊಳ್ಬೇಡಿ, ಈ ರೀತಿ ಓಡರ್ಲೆಸ್ ಡೈಪರ್ನ ತೊಗೊಳ್ಳಿ. ಇದರಲ್ಲಿ ಓಡರ್ ಇಲ್ಲ, ಆ್ಯಂಡ್ ಇದು ಬೇಬಿಗೆ ತುಂಬಾ ಸೇಫ್. ಅದಕ್ಕೋಸ್ಕರ ನಾನು ಇವನಿಗೆ ಜಾಸ್ತಿ ಇದನ್ನ ಯೂಸ್ ಮಾಡ್ತೀನಿ. ಬೇರೆ ಎಲ್ಲ ಹಾಕಿದ್ದೀನಿ, ಹುಟ್ಟಾಗ ಟ್ರೈ ಮಾಡಿದ್ದೀನಿ, ಬಟ್ ನನಗೆ ಅದು ಯಾವುದೂ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ. ಸೊ ಅದಕ್ಕೆ ಅವನಿಗೆ ಡೈಪರ್ ಬ್ರ್ಯಾಂಡ್ನ ಯೂಸ್ ಮಾಡೋದು ಬಂದು ನಾನು ಮೆನಿಪೊಕೊ ಪ್ಯಾಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ತುಂಬ ಜನ ಕೇಳ್ತಾರೆ ಯಾವಾಗಲೂ ಡೈಪರ್ ಹಾಕೇ ಇರ್ತೀರಾ ಅಂತ. ಇಲ್ಲ, ಮಾರ್ನಿಂಗ್ ಅಷ್ಟಾಗಿ ಅವನಿಗೆ ಡೈಪರ್ ಹಾಕಲ್ಲ ನಾವು, ಬಟ್ ನೈಟ್ ಹಾಕಿರ್ತೀವಿ. ಸೊ ನೈಟ್ ಹಾಕೋದ್ರಿಂದ ಅವನಿಗೆ ರ್ಯಾಷಸ್ ಆಗಲ್ಲ. ಇಲ್ಲಿವರೆಗೂ ಯಾವುದೇ ರೀತಿ ರ್ಯಾಷಸ್ ಅವನಿಗೆ ಒಂದು ಸತಿನೂ ಕೂಡ ಅವನಿಗೆ ಡೈಪರ್ ರ್ಯಾಶೇ ಆಗಿಲ್ಲ. ಅದಕ್ಕೋಸ್ಕರ ನಾವು ಆ ಬ್ರ್ಯಾಂಡ್ನ ಯೂಸ್ ಮಾಡ್ತೀವಿ. ಇನ್ನು ಯೂಸ್ ಮಾಡಿದಾಗಲೂ ಇನ್ನೂ ಬೇರೆ ಎಲ್ಲ ಯೂಸ್ ಮಾಡಿದ್ದೀನಿ, ಯಾವುದೂ ಆಗಿಲ್ಲ. ಅವನಿಗೆ ಇಲ್ಲಿವರೆಗೂ ಡೈಪರ್ ರ್ಯಾಶ್ ಆಗಿಲ್ಲ. ಯಾಕೆಂತಂದ್ರೆ ನಾವು ಅವನಿಗೆ ಡೈಪರ್ ಫ್ರೀ ಟೈಮ್ನ ಕೊಡ್ತೀವಿ. ಸೊ ಅದಕ್ಕೋಸ್ಕರ ಈಗ ಪಾಪಗೆ ನೀರು ಕಾದಿದೆ. ಈಗ ನಾನು ಯಾವ ಶಾಂಪು ಮತ್ತು ಯಾವ ಸೋಪ್ನ ಯೂಸ್ ಮಾಡ್ತೀನಿ ಅವನಿಗೆ ಅಂತ ಹೇಳಿ ಹೇಳ್ತೀನಿ ಬನ್ನಿ. ವಿಷ್ಣುಗೆ ಶಾಂಪು ಬಂದು ಜಾನ್ಸನ್ಸ್ ಅವರ ಬೇಬಿ ಶಾಂಪೂನ ಯೂಸ್ ಮಾಡ್ತೀನಿ, ಆ್ಯಂಡ್ ಸೋಪ್ ಬಂದು ಟೆಡಿ ಬಾರ್ ಸೋಪ್ನ ಯೂಸ್ ಮಾಡ್ತೀನಿ. ಸೊ ಟೆಡಿ ಬಾರ್ ಸೋಪ್ ತುಂಬಾ ಮೆಲ್ಟ್ ಆಗುತ್ತೆ, ಬಟ್ ಆದರೂ ಕೂಡ ಅದು ಸ್ಕಿನ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ
ಅವನಿಗೆ ಫುಲ್ ಬಟ್ಟೆ ಎಲ್ಲ ಬಿಚ್ಚಿದ್ವಲ್ಲ ಚಳಿ ಹಿಡಿತೈತೆ, ಅದಕ್ಕೋಸ್ಕರ ಬೇಗ ಈಗಿನ್ನು ವಿಷ್ಣು ಸ್ನಾನ ಆಯ್ತು. ಈಗ ರೆಡಿ ಮಾಡೋದು ಬಂದು ಅವ್ರ ಅಪ್ಪನ ಕೆಲಸ. ಯಾಕೆ ಅಂತಂದ್ರೆ ನನಗಿಂತ ಜಾಸ್ತಿ ರೆಡಿ ಮಾಡಕ್ ಅವನ್ನ ಇಷ್ಟಪಡೋದು ಅಂತಂದ್ರೆ ಅದು ಅಂಬಿ ಮಾತ್ರ. ನಾನು ಯಾಕಂದ್ರೆ ನನಗೆ ಅವ್ನ ಹೆಂಗ್ ನನ್ನ ಸ್ಟೈಲಲ್ಲಿ ರೆಡಿ ಮಾಡ್ಬೇಕು ಅನ್ನೋದು ನನ್ಗೆ ಇಷ್ಟ. ಇವಳು ರೆಡಿ ಮಾಡೋದು ಇವಳಿಗೆ ಇಷ್ಟ, ನಾನ್ ರೆಡಿ ಮಾಡೋದು ನನ್ಗೆ ಇಷ್ಟ. ಒಂಥರ ಏನೋ ಜೋಶ್ ರೆಡಿ ಮಾಡಿದ್ರಲ್ಲ ನನಗೆ. ಅಷ್ಟೇ ಕ್ವಾಟ್ಲೆ ಕೊಡ್ತಾನೆ ರೆಡಿ ಮಾಡ್ಬೇಕಾರೆ. ಫಸ್ಟ್ ಹಿಂಗ್ ಇರ್ಲಿಲ್ಲ. ಸೊ ನಾನು ಅವನು ಪೂರ್ತಿ ಚಿಕ್ಕವನಿದ್ದಾಗ ನಾನು ಇವನ್ನ ರೆಡಿ ಮಾಡೋದನ್ನ ಬ್ಲಾಗ್ ಮಾಡಿದ್ದೆ ಅಂಬಿ. ಆಗ ತುಂಬಾ ಸೈಲೆಂಟ್ ಆಗಿದ್ದ, ಬರೀ ಕಾಡಿಗೆ ಹಚ್ಚಿಸ್ಕೊಳಕ್ ಮಾತ್ರ ತೀಟೆ ಮಾಡ್ತಿದ್ದ ಆಯ್ತಾ. ಆಮೇಲೆ ಅಲ್ಲಿ ಕಮೆಂಟ್ ಅಲ್ಲಿ ಎಲ್ರು ಹೇಳಿದ್ರು ಈಗಲ್ಲ ನಿಮ್ಗೆ ಮುಂದೆ ಗೊತ್ತಾಗುತ್ತೆ, ಒಂದ್ ಕ್ರೀಮ್ ಕೂಡ ಹಾಕಿಸ್ಕೊಳ್ಳಲ್ಲ ಅಂತ. ಅದ್ ಇವಾಗ ಎಷ್ಟು ನಿಜ ಆಯ್ತಲ್ಲ. ನಿಜ ಕರೆಕ್ಟ್ ಆಗಿ ಹೇಳೋರೆ, ಅನುಭವದ ಮಾತು ಪಕ್ಕ ಹೇಳ್ತಾರೆ. ಇವ್ರಿಗೆ ಹಾಕೋದು ಇಷ್ಟೇ, ನಾವು ಏನ್ ಜಾಸ್ತಿ ಹಾಕಲ್ಲ. ಇದೊಂದು ಸೊ ಇದು ಹಿಮಾಲಯ ಬೇಬಿ ಕ್ರೀಮ್ ನ ಯೂಸ್ ಮಾಡ್ತೀವಿ. ಇದು ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಆ್ಯಂಡ್ ಹಿಮಾಲಯ ಬೇಬಿ ಪೌಡರ್ನ ಯೂಸ್ ಮಾಡ್ತೀನಿ. ಕಾಜಲ್ ಕೂಡ ಅಷ್ಟೇ ಹಿಮಾಲಯದು. ಸೊ ಇದು ಐಸ್ಗೆ ಅಥವಾ ಕಣ್ಣಿಗಿನ್ಗೇನೋ ಹಾಕಕ್ಕೆ ಹೋಗಲ್ಲ ನಾವು ಕಾಜಲ್ನ, ಸೊ ಅದು ನಿಮ್ಗೆ ಗೊತ್ತು. ಸೊ ಅದಕ್ಕೋಸ್ಕರ ಎಲ್ಲ ಹಿಮಾಲಯ. ಸೋಪ್ ಬಂದು ಟೆಡಿ ಬಾರ್ ಹಾಗೂ ಶಾಂಪು ಬಂದು ಜಾನ್ಸನ್ಸ್ ಬೇಬಿ ಶಾಂಪು. ಸಾನ ಏನು ಚೆನ್ನಾಗಿ ಮಾಡಕತ್ತಾನೆ, ಸಾನ ಏನು ಇದ್ ಮಾಡಲ್ಲ, ಬಟ್ ಮುಖಕ್ಕೆ ಸೋಪ್ ಹಾಕ್ಸ್ಕೊಳ್ಳೋದು ಸ್ವಲ್ಪ ರಿಸ್ಕ್. ಅದೊಂದು ಹಾಕ್ಸ್ಕೊಳ್ಳಲ್ಲ. ಸೊ ಟೆಡಿ ಬಾರ್ ಸೋಪ್ ನ ಯೂಸ್ ಮಾಡ್ತಾ ಇದ್ದೀನಿ. ಅದೊಂದು ಮತ್ತೆ ಕಾಡಿಗೆ ಒಂದು ಹಚ್ಕೊಳ್ಳಲ್ಲ, ಇನ್ನೆಲ್ಲ ಬಿಕ್ಕಿದೆಲ್ಲ ಮಾಮೂಲಿ ಸುಮ್ನೆ ಇರ್ತಾನೆ. ಈ ಕಾಡಿಗೆ ಮತ್ತೆ ಮುಖಕ್ಕೆ ಸೋಪ್ ಹಾಕೊಳ್ಳೋದೈತಲ್ಲ ಅದೊಂದೇ ತಲೆನೋವು. ಆದ್ರೂ ಮಕ್ಕಳಲ್ವಾ, ಆಟ ಮಾಡ್ಲಿಲ್ಲ ಅಂದ್ರೆ ಅವ್ರ ಮಕ್ಕಳೇ ಅಲ್ಲ. ವಿಷ್ಣು ಅಯ್ಯೋ ಅಯ್ಯೋ ಜಿಂಬಾಡಿ ನೋಡಿ, ಜಿಂಬಾಡಿನ ದೃಷ್ಟಿ ಅಂದ್ರೆ ಸ್ನಾನ ಮಾಡಿಸೋದು ನಾನು ಅಂಬಿ ಇಬ್ರು ಮೈ ತೊಳಿತೀವಿ. ತಲೆಗೆ ಮಾಡಿಸೋದಾದ್ರೆ ಅಂಬಿಯವ್ರ ಅಮ್ಮ ಬರ್ತಾರೆ. ಸೊ ಅಷ್ಟೇ, ಸ್ನಾನ ಮಾಡಿಸೋದು ಹಾಕಿಲ್ಲ, ಬಿಕಾಸ್ ಅದು ಗೈಡ್ಲೈನ್ಸ್ ಅಪೋಸಿಟ್ ಹೋಗುತ್ತೆ ಅಂತ ಹೇಳಿಬಿಟ್ಟು. ಈಗ ಅವರಪ್ಪ ರೆಡಿ ಮಾಡಿದ್ಮೇಲೆ ಸಿಗೋಣ, ಅಥವಾ ರೆಡಿ ಮಾಡ್ತಾ ಮಾಡ್ತಾ ಹೇಗೆ ರೆಡಿ ಮಾಡ್ತಾ ನಂಬಿ ಅಂತ ಹೇಳಿ ತೋರಿಸ್ತೀನಿ ನಾನು. ಓಕೆನಾ? ಯಾ ಮಾಡಿ. ಅವರಪ್ಪ ರೆಡಿ ಮಾಡ್ತಿದ್ದಾನೆ ಗೈಸ್. ಬಾಡಿ ಎಲ್ಲ ತೋರ್ಸೋಕ್ಕಾಗಲ್ಲ, ಜಸ್ಟ್ ಫೇಸ್ನ ತೋರಿಸ್ತಾ ಇರ್ತೀನಿ. ಕೈಗೆ ಏನಾದರೂ ಕೊಟ್ಟರೆ ಮಾತ್ರ ಇದು ನಾನು ಜಾಸ್ತಿ ತಿನ್ನೋ ಚಾಕ್ಲೇಟ್ ಇದು. ಸುಮ್ಮನೆ ಇರ್ತಾನೆ, ಕೈಗೆ ಏನು ಕೊಟ್ಟಿಲ್ಲ ಅಂದರೆ ಮುಗೀತು ಕತೆ ನಮ್ಮಿಬ್ಬರದು. ಆ ರೀತಿ ಮಾಡಿಬಿಡ್ತಾನೆ. ಅದಕ್ಕೆ ಕೈಗೆ ಏನಾದರೂ ಒಂದು ಕೊಡಬೇಕು. ಅಂಬಿ ಕ್ರೀಮ್ ಹಾಕ್ತಿದ್ದಾನೆ ಮೈಗೆಲ್ಲ. ಸೊ ಬಾಡಿ ಪೂರ್ತಿ ಹಾಕ್ತೀವಿ ಕ್ರೀಮ್ನ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಬೇಬಿಗಳಿಗೆ ಸೊ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀರಿ ಹಾಗೂ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ಸೊ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನೋಡೋಣ ನೀವೆಲ್ಲರೂ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಿರ್ತೀರ ನಿಮ್ಮ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ತಿಳ್ಕೊಳ್ತೀನಿ ನಾನು ಕೂಡ. ಬಿಕಾಸ್ ನನಗೂ ಕ್ಯೂರಿಯಾಸಿಟಿ ಇರುತ್ತಲ್ವ. ಸೊ ನೀವುಗಳು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಅಂದರೆ ಮಕ್ಕಳಿಗೆ ನಾವು ಪ್ರಾಡಕ್ಟ್ನ ಚೂಸ್ ಮಾಡಬೇಕಾದ್ರೆ ಮಕ್ಕಳು ಬೆಳ್ಳಗಾಗಲಿ ಅಂತನೋ ಆಗಲಿ ಅಥವಾ ತುಂಬ ವೈಟಾಗಿ ಕಾಣಲಿ ಅಂತನೋ ಆಗಲಿ ಚೂಸ್ ಮಾಡೋದಕ್ಕಿಂತ ಸೊ ಮಕ್ಕಳು ಸ್ಕಿನ್ಗೆ ಒಳ್ಳೇದು ಯಾವುದು ಅಂತ ಹೇಳಿ ಚೂಸ್ ಮಾಡಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಇನ್ನೊಂದು ಅವು ಹಾಕಕ್ಕೆ ಹೋಗ್ಬಾರ್ದು ಮಕ್ಕಳಿಗೆ. ಅದು ಏನಂತ ಅವು ಏನು ಸಿಂಪಲ್ ಆಗಿ ಒಂದು ಕ್ರೀಮು ಜಾಸ್ತಿ ಮಕ್ಕಳಿಗೆ ನಾವು ಇದು ಮಾಡ್ದಾಗ ಹೋದ್ರೆ ಸ್ಕಿನ್ ಇದಾಗ್ಬಿಟ್ಟು ತುಂಬಾ ಸಾಫ್ಟ್ ಬೇರಿಯರ್ ಇರುತ್ತಲ್ವಾ, ಇನ್ನೊಂದು ಡ್ಯಾಮೇಜ್ ಆಗುತ್ತೆ, ಬ್ಲಾಕ್ ಜಾಸ್ತಿ ಆಗ್ಬಿಡ್ತಾರೆ. ಒಂದೊಂದು ಕ್ರೀಮ್ ಒಬ್ಬೊಬ್ರಿಗೆ ಹಾಕ್ ಬರಲ್ಲ. ಇವಾಗ ಈ ಕ್ರೀಮ್ ಹಾಕ್ ಬರ್ತಿದೆ ಅದಕ್ಕೋಸ್ಕರ ಹಾಕ್ತಿದೀವಿ. ಏನೋ ಬೇರೆ ಕ್ರೀಮ್ ಏನಾರು ಹಾಕಿದ್ರೆ ಅವ್ನಿಗೆ ಮುಗ್ದಲ್ಲಿ ನೋಡಿ ಈ ತರ ಟಿಂಪಲ್ ತರ ಆಗ್ಬಿಡ್ತಾವೆ, ರೆಡ್ ಆಗಿದೆ ನೋಡಿ ಆ ತರ. ಅದಕ್ಕೋಸ್ಕರ ನಾವು ಹಾಕ್ಬೇಕು ಅಂತ ಆಗ್ತಾ ಇಲ್ಲ. ಯಾಕಂದ್ರೆ ಸ್ವಲ್ಪ ಇದಾಕಿದ್ರೆ ಸ್ವಲ್ಪ ಟೆಡ್ಡಿ ಬಾರ್ ಸೋಪು ಒಂದ್ ಸ್ವಲ್ಪ ಬೇರೆ ಇದು ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಒಂದ್ 10-20 ರೂಪಾಯಿ ಜಾಸ್ತಿ ಇರ್ಬೋದು. ಬಟ್ ಆ ಸೋಪು ತುಂಬಾನೇ ಚೆನ್ನಾಗಿದೆ ಅಲ್ಲ ಅಂಬಿ. ಈಗ ಆ ಸೋಪ್ ಬೆಳ್ಳಗೆ ಆಗೋದಕ್ಕೆ ಅಂತ ಅನ್ನೋದಕ್ಕಿಂತ ಜಾಸ್ತಿ ಸ್ಕಿನ್ನ ಮಾಯಿಶ್ಚರೈಸ್ ಮಾಡುತ್ತೆ. ಅದು ಅಂದ್ರೆ ಟೆಡಿ ಬಾರ್ ಸೋಪ್ನ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ, ಅದು ಜಾಸ್ತಿ ಮೆಲ್ಟ್ ಆಗುತ್ತೆ. ಅದೇ ರೀತಿ ನಮ್ಮ ಬೇಬಿ ಸ್ಕಿನ್ನಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಸೊ ನಾವು ಅವನಿಗೆ ಈ ಸೋಪ್ನ ಯೂಸ್ ಮಾಡ್ತೀವಿ, ಟೆಡಿ ಬಾರ್ ಅಷ್ಟೇ. ಬೇರೆ ಯಾವುದೇ ಯೂಸ್ ಮಾಡಿದ್ರು ಕ್ರೀಮ್ ಪೌಡರು ಅವ್ನಿಗೆ ಅಡ್ಜಸ್ಟ್ ಆಗಲ್ಲ. ನೋಡಿ ಗೈಸ್, ಅಮ್ಮ ಚೆಲ್ಕೊಂಡ ಪೌಡ್ರ್ ಎಲ್ಲ ಇದನ್ನೇಂತ ಕೊಟ್ಟೆ ಅಂಬಿ ಅವನಿಗೆ. ಬಿಡು ಕೈ ಕಿತ್ಕೋದನ ಎಷ್ಟು ತೀಟ ಆಗ್ಬಿಟ್ಟಿದ್ವಿ ವಿಷಯ ನೀನು. ನೋಡಿ ಪೌಡ್ರ್ ಗಿಡ್ರು ನುಂಗ್ಬಿಟ್ಟೆಪ್ಪ. ಏನಾಗಲ್ಲ ನುಂಗ್ ಹಂಗ ಆಗಂಗಿದ್ರೆ ನನಗನ್ಸ ಮಟ್ಟಿಗೆ ಮಕ್ಕಳಿಗೆ ಹಚ್ಚಾಕ ಕೊಡ್ತಿರಲಿಲ್ಲ. ಅಂದ್ರೆ ಈಗ ಹಚ್ತಾರೆ ಅಂತ ಹೇಳ್ಬಿಟ್ಟು ನುಂಗಕ್ ಆಗುತ್ತಾ? ಏನಿಲ್ಲ, ಏನ್ ಆಗಲ್ಲ. ಹಂಗಾರ ನುಂಗ್ತಿ ಅಂತಂದ್ರೆ ನೀನು ಫುಲ್ ನುಂಗಕ್ ಹೋಗ್ಬೇಡಮ್ಮ, ಸ್ವಲ್ಪ ನುಂಗಿದ್ರೆ ಏನಾಗಲ್ಲ ಅಂತ ಅವನೇ ಸುರ್ಕೊಬಿಟ್ಟ ನೋಡ್ರಿ ಪೌಡ್ರನ್ನ. ಅಂಬಿ ರೆಡಿ ಮಾಡ್ತಿರೋದಕ್ಕೆ ಅವ್ನು ಇಷ್ಟು ತಾಳ್ಮೆಯಿಂದನಾದ್ರೂ ಇದಾನೆ ವಿಷ್ಣು. ನಾನೇನಾದ್ರೂ ರೆಡಿ ಮಾಡಕ್ ಹೋದ್ರೆ ಎಷ್ಟೊತ್ತಿಗೆ ನನ್ನ ಒದ್ದಿ ನೋಡಿ ಈ ರೀತಿ ಬಾಯಿಗೆಲ್ಲ ಇಟ್ಕೊಂಡು ಅವನಿಗೆ ಆಟ ಆಡಿಸ್ಕೊಂಡು ಇರ್ಬೇಕು ಅಂಬಿ. ಆಯ್ತಾಯ್ತು ಅಂಬಿ, ಬೇಗ ಬೇಗ ರೆಡಿ ಮಾಡು. ಈಗ ಮೈಗೆ ಮತ್ತು ಫೇಸಿಗೆ ಕ್ರೀಮು ಪೌಡರ್ ಹಚ್ಚಾಯಿತು. ಈಗ ಇದಿದೆಯಲ್ಲ ಗೈಸ್, ಮೇನ್ ಬಂದೆ ಇದು ಕಾಡಿಗೆ ಹಚ್ಚೋದು ಅವನಿಗೆ. ಹಚ್ಚು.
ಇವಾಗ ಹೇಳೋದು ನೀ ಕಾಡಿಗೆ ಹಚ್ಚಕ್ಕೆ ನೋಡೋಣ ಇವತ್ತು ಹಚ್ಚಿಸ್ಕೊಳ್ತಾನ ಅಥವಾ ಅಂದರೆ ಕತ್ತಿಂಗ್ ಹಿಂಗೆ ಮಾಡ್ಬಿಡ್ತಾನ ಅದು ಪೂರ್ತಿ ಮುಖಕ್ಕೆ ಸುಮ್ಮನೆ ಅಯ್ಯೋ ನೋಡಿದ್ರ ಅವಿ ಕೆಳಗಾಯ್ತು ಕಣೋ ಕೆಳಗಿರ್ಬೇಕು ಜಾಸ್ತಿ ಮೇಲೆ ಹಾಕ್ಬಾರ್ದು ಅಂತ ಅವ್ನಿಗೆ ಇಷ್ಟ ಬಂದಂಗೆ ಅವ್ನು ರೆಡಿ ಮಾಡ್ತಾನೆ ನನಗೆ ಇಷ್ಟ ಬಂದಂಗೆ ನಾನು ರೆಡಿ ಮಾಡ್ತೇನೆ ಅಷ್ಟೇ ಅಷ್ಟೇ ಕುಲ್ 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 ಸಾಕು ಸಾಕು ಜಾಸ್ತಿ ದಪ್ಪ ಇಟ್ಬಿಟ್ಟೆ ಗೈಸ್ ತುಂಬಾ ಚೆನ್ನಾಗಿ ಕೇಳ್ತೀರಲ್ವಾ ವಿಷ್ಣುಗೆ ಯಾಕೆ ಜಾಸ್ತಿ ದಪ್ಪ ಕಾಡಿಗೆ ಹಚ್ತೀರಂತ ಅದಕ್ಕೆ ಇವನೇ ದಪ್ಪದ ಏನಕ್ಕೆ ಹಚ್ತಾರಂತಂದ್ರೆ ದೃಷ್ಟಿ ಆಗ್ಬಾರ್ದು ಅನ್ನೋದಕ್ಕೆ ಅವ್ನು ಚೆನ್ನಾಗಿ ಕಾಣ್ಲಿ ಅಂತ ಯಾರು ಹಚ್ಚಲ್ಲ ಸ್ವಲ್ಪ ದೃಷ್ಟಿ ಆಗಬಾರ್ದು ಅನ್ನೋದು ಇನ್ನೊಂದು ಜಾಸ್ತಿ ತಡೆಯುತ್ತೆ ಇವಾಗ ಸಣ್ಣದಾಗ ಹಚ್ಚಿದ್ರೆ ಬೇಗ ಅಳಿಸೋಗ್ಬಿಡುತ್ತೆ ಅದು ದಪ್ಪದಾಗ ಸ್ವಲ್ಪ ಮಿಕ್ಕಿರುತ್ತೆ ಅನ್ನೋದು ಒಂದು ತಾಟ್ ಮೇಲೆ ದಪ್ಪದ ಹಚ್ತೀವಿ ಅಷ್ಟೇ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಮಕ್ಳೇನು ಅವ್ರನ್ನ ಯಾರು ನೋಡ್ಬೇಕಂತ ಹೇಳು ದೃಷ್ಟಿ ಆಗ್ಬಾರ್ದು ಅನ್ನೋದು ನನ್ನ ಮೈಂಡ್ ಸೆಟ್ ಅಷ್ಟೇನೇನಿಲ್ಲ ಚಿಕ್ಕದಾಗ ಹಚ್ಚೋದು ನನಗೆ ಇಷ್ಟ ನೋಡು ಫಸ್ಟ್ ಪೌಡ್ರ್ ಹಾಕ್ಬಿಡೋಣ ಅವ್ನಿಗೆ ಹಚ್ಚಿರೋ ಜಾಗಕ್ಕೆ ಅದು ಪೌಡ್ರ್ ಬಾಕ್ಸಲ್ಲಿ ಅಳ್ತಿದ್ದಾನೆ ಆಲ್ರೆಡಿ ಇಲ್ಲಮ್ಮ 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 ನೋಡಿ ಇದು ಪರಿಸ್ಥಿತಿ ನಮ್ದು ಏನು ಮಾಡಕ್ಕಾಗಲ್ಲ ಅವ್ನಿಗೇನಾದ್ರೂ ಕೈ ಕೊಡಂಬಿ ಕೈ ಕೊಟ್ಬಿಟ್ಟು ಅಜ್ಜಿಲ್ಲ ನಂಗೆ ನೀನು ಹಿಡ್ಕೊಂಡು ಅನಿಸ್ತೀನಿ ನಿಮ್ ವಿಷ್ಣು ನಿನ್ ಚಾನಲ್ ಇದೆ ಕಣ ಇದ್ರಲ್ಲಿ ಇಲ್ಲೋಡ ಓಯ್ ನಿನ್ ಚಾನಲ್ ಇದೆ ಹೆಂಗಪ್ಪ ಇವ್ನು ಹಿಡ್ಕೊಂಡು ಏನು ಮಾಡಕ್ಕಾಗಲ್ಲ ಎಲ್ಲಿಗೆ ಬರ್ತೀವೋ ಹುಟ್ಟಾಗ ಇದಕ್ಕಿಂತ ಚಿಕ್ಕ ಕಾಲಿತ್ತು ಈಗ ನೋಡಿ ಗೈಸ್ ಅಲ್ಲು ಇಷ್ಟು ದೊಡ್ಡ ಹಿಂಗೆ ಎದ್ದು ಹಿಡ್ಕೋಬೇಕು ಹೆಂಗ ನೋಡ್ರಿ ಹೆಂಗ್ ಮಾಡಿದೀವಿ ಆಲಾಡೋನ ಅಪ್ಪ ತುಂಬಾ ಕಷ್ಟ ಅಪ್ಪ ಅವನಿಗೆ ಕಾಡಿಗೆ ಮಾತ್ರ ಏಯ್ ಚಿನ್ನೆ ವಿಷ್ಣು ವಿಷ್ಣು ಇಲ್ಲೋಡ ವಿಡಿಯೋ ಮಾಡ್ತಿದ್ದೀನೋ ಈಗ ನಮ್ಮ ಮನೆಯಲ್ಲಿ ಅವನಿಗೆ ಫೇವ್ರೆಟ್ ಪ್ಲೇಸ್ ಅಂದ್ರೆ ಕಿಟಕಿ ಹೋಯ್ತಾನೆ ನೋಡ್ರಲ್ಲ ಹತ್ತಾನೆ ಹತ್ತು ಯಾಕೆ ಸುಮ್ಮನೆ ನಾಟಕ ಮಾಡ್ತೀಯ ಅಲ್ಲಿ ಎಷ್ಟು ಹೊಡ್ಕೊಂಡು ಅಂತೆಲ್ಲ ನಾನು ಬಿದ್ದು ಬಿದ್ದು ಆದ್ರೂ ಅವನಿಗೆ ಅದೇ ಪ್ಲೇಸ್ ಇವಾಗ ಪೂರ್ತಿ ಡ್ರೆಸ್ ಮಾಡ್ಬಿಟ್ಟು ಸಿಗೋಣ ಡ್ರೆಸ್ ಮಾಡೋಣ ಕಾಸ್ಟ್ಯೂಮ್ ಹಾಕ್ಬಿಡೋಣ ಇವಾಗ ನೋಡಿ ಈ ತರ ಏನಕ್ಕೆ ಬರೋದಂದ್ರೆ ನಿನ್ನೆ ನಿದ್ದೆ ಬರೋ ಟೈಮಲ್ಲಿ ಈ ತರ ಓಡ್ ಬರ್ತಾನೆ ಇಲ್ಲೋಡು ಆಯ್ ಆಯ್ ಮಾಡ ಆಯ್ತು ಮಲಗಿಸ್ತಾನೆ ಆಯ್ ಮಾಡ ಸೊ ನಾನು ನನ್ನ ಮಗ ಒಂದೇ ಕಲರ್ ಡ್ರೆಸ್ ಹಾಕೋಣ ಅಂತ ಹೇಳಿ ರೆಡ್ ಡ್ರೆಸ್ ಹಾಕ್ತೇನೆ ಬಟ್ಟೆ ಹಾಕಿ ಸಿಗೋಣ ತಡೀರಿ ಅಪ್ಪ ನಮ್ಮ ಮೂಚೆಲ್ಲ ಹೆಂಗ್ ಮಾಡ ನೋಡಿ ಇಲ್ಲಿ ಪೌಡ್ರ್ ಹಚ್ಚಿ ಹೋಗ್ಲಿ ಬಿಡು ನಿದ್ದೆ ನಡೆಸ್ತೇನೆ ಮನೆಗೂ ರೆಡಿ ಅದ ಫುಲ್ಲು ನಿದ್ದೆಲಿದ್ದಾನೆ ಇದು ವಿಷ್ಣು ಔಟ್ಫಿಟ್ ಇವತ್ತು ವಿಷ್ಣು ಚಿನಿ ಫುಲ್ಲು ನಿದ್ದೆಲಿದ್ದಾನೆ ಸ್ನಾನ ಮಾಡಿಸಿರೋದಕ್ಕೂ ಅದಕ್ಕೂ ಮಲ್ಕೊಂಡ್ರೆ ಸಾಕಂತ ಅನ್ಸ್ಬಿಟ್ಟಿದೆ ಅನ್ಸುತ್ತೆ ಅವನಿಗೆ ಒಳಗೋಗ್ಬಿಟ್ಟವೆ ಇಲ್ಲಿ ಚಿನಿ ಇಲ್ಲಿ ನೋಡು ಅಯ್ಯೋ ಅಯ್ಯೋ ಅವ್ರ ಅಪ್ಪನ ಹತ್ರ ಹೋಗ್ತಿದ್ದಾನೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಫುಲ್ ನಿದ್ದೆಯಲ್ಲಿದ್ದಾನೆ ಅಂತ ಹಾಲು ಕುಡಿಸ್ಬಿಟ್ಟು ಸ್ವಲ್ಪ ಮಲ್ಗ್ಸೋಣ ವಿಷ್ಣು ಬಾಯ್ ಮಾಡು ಎಲ್ಲರಿಗೂ ಬಾಯ್ ಬಾಯ್ ಮಾಡು ಇಲ್ಲಿ ಈ ರೀತಿ ಬಾಯ್ ಮಾಡು ಬಾಯ್ ಬಾಯ್ ಮೂಡಿಲ್ಲ ಬಿಡು ಟಾಟಾ ಮಾಡ್ತಿದ್ದೆ ಯಾಕಂದ್ರೆ ಅವ್ನು ನಿದ್ದೆ ಬಂದ್ರೆ ಮಾತ್ರ ಅಷ್ಟು ಕಿರ್ಚಾಡೋದಿಲ್ಲ ಅಂದ್ರೆ ಸುಮ್ಮನೆ ಸೈಲೆಂಟ್ ಆಗಿರ್ತಾನೆ ನೋಡಿ ಆಲ್ರೆಡಿ ಒಂದು ಕಿತ್ತ ಹಾಕೋಣ ಅದನ್ನ ಮತ್ತೆ ರೆಡಿ ಮಾಡೋದು ಬೇಯಿಸಿದ್ದು ತಾಳಿ ಕಿತ್ತಾಕ್ಬಿಟ್ಟಿದ್ದ ಆಮೇಲೆ ಅದನ್ನ ಪೋಣಿಸಿದ್ವಿ ಬಾಯಲ್ಲಿ ಒಂಥರ ಮಾಡ್ತಾ ಇರ್ತಾನೆ ಹಾಲು ಕುಡಿತಾನಲ್ವಾ ಮಲಗೋ ನಾವು ನೆತ್ತಿ ತೊಟ್ಟಗೆ ಹಾಕ್ಬಿಡೋಣ ತೊಟ್ಟಗೆ ಹಾಕ್ಬಿಟ್ಟು ಮಿಕ್ಕಿದ್ದು ಮಾತಾಡೋಣ ಎಷ್ಟು ಕೋಪ ಮಾಡ್ಕೊಂಡಿದ್ವಿ ಗೊತ್ತಾ ಗೈಸ್ ಇವಾಗ ಮಗು ಮೇಲೆ ಏನಾದ್ರೂ ಒಂದು ಗಲಾಟೆ ಮಾಡಿದಾಗ ಮಗು ಎಷ್ಟು ಸಾಕ್ ಮಾಡ್ತಾನೆ ಅಂತ ಅನ್ಸಿರುತ್ತೆ ಬಟ್ ಈ ರೀತಿ ಮಕ್ಕಳು ಮಲ್ಗಿರೋದ್ ನೋಡಿದಾಗ ಎಷ್ಟು ಖುಷಿ ಅನ್ಸುತ್ತಂದ್ರೆ ಅಯ್ಯೋ ಬೈಕ್ ಬಿಟ್ನಲ್ಲ ರೇಗ್ ಬಿಟ್ನಲ್ಲ ಅಂತ ಎಷ್ಟೋ ಸತಿ ಕೊರ್ಗಿರೋದಿದೆ ಸೊ ನೀವು ಅದೇ ರೀತಿ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂಬಿ ನಾನು ಇಬ್ರು ಏನಾದ್ರು ತೀಟೆ ಮಾಡಿದಾಗ ಹೇಗೆ ಅಂತ ಜಬರಿಸ್ತೀವಿ ಆಯ್ತಾ ರೇಗ್ತೀವಿ ಬಟ್ ನಾವು ಮಲಗ್ದಾಗ ನೋಡಿ ಇನ್ನೋಸೆಂಟ್ ಫೇಸ್ ನೋಡಿದಾಗ ಇಷ್ಟು ಮನ್ಸು ಬೈಕ್ ಬಿಟ್ವಲ್ಲ ಅಂತ ಕೊರಗ್ತಾ ಇರ್ತೀವಿ ಮನ್ಸು ಒಳಗೆ ತೊಟ್ಲದ ಏನ್ ಗೊತ್ತಾ ಗೈಸ್ ನಾನು ಮದ್ವೆ ಆಗಿ ಹೊಸ್ತ್ರಲ್ಲಿ ಅಂಬಿಗೆ ಪಾನಿಪುರಿ ತಂದ್ಕೊಡು ಅಂತ ಅಂದ್ರೆ ಎಷ್ಟು ತಂದ್ಕೊಡ್ತಿದ್ದ ಈಗ ಅಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೂಡ ಈಗ ತಂದ್ಕೊಡ್ತಾನೆ ಇಲ್ಲ ಮಗು ಬಂದ್ಮೇಲೆ ನನ್ ಮೇಲಿರೋ ಪ್ರೀತಿ ಕಮ್ಮಿ ಆಗ್ಬಿಟ್ಟಿದೆ
ಯಾಕಂದ್ರೆ ಹುಡುಗರು ಕಷ್ಟ, ಹುಡುಗರು ಮಾತ್ರ ಗೊತ್ತಿರ್ತವೆ. ಹಾ, ನಿನ್ ಕಷ್ಟ ಗೊತ್ತಿರುತ್ತೆ. ನೀವು ಹಳೆ ಬ್ಲಾಗ್ಸ್ ಇದೆಯಲ್ಲ ಗೈಸ್, ಅದನ್ನೆಲ್ಲಾನು ಚೆಕ್ ಮಾಡಿ ನೋಡಿ ಆಯ್ತಾ. ಅವಾಗ ಅಂಬಿ ನನ್ಗೆ ಎಷ್ಟು ಬ್ಲಾಗ್ ಪೂರ್ತಿ ನಾನು ಹೇಳ್ತೀನಿ, ಅಂಬಿ ಪಾನಿಪುರಿ ತಂದು ಕೊಡ್ತದ, ತಿನ್ಬೇಕು ಅಂತ. ಬರೀ ತಿನ್ನೋದೇ ತಾಟು, ನೀನ್ ಬಿಟ್ಟು ಏನಿಲ್ಲ. ಹೆಣ್ಮಕ್ಳು ಬುದ್ಧಿನ ಅಷ್ಟು ಹೋಗ ಕಡೆ. ಬರೀ ಅವಳು ಏನಾರ ಕೇಳಲ್ಲ, ಮುಂದಕ್ಕೆ ಹೆಂಗಿದೆ ಲೈಫ್, ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಯಾರು ಹೇಳ್ತಾರ? ಇಲ್ಲ, ಬರೀ ಪಾನಿಪುರಿ ತಂದು ಕೊಡು. ಏನ್ ಗೊತ್ತಾ ಗೈಸ್, ಈಗ ನಾನ್ ಯಾವ ತರ ಪರ್ಸನ್ ಅಂತ ಅಂದ್ರೆ, ನನಗೆ ತಿನ್ನೋದು ಒಂದಿತ್ತು ಅಂದ್ರೆ ನನಗೆ ಬೆಳ್ಳಿ ಬಂಗಾರ ಏನೂ ಬೇಡ, ಏನೇನು ಕೊಡ್ಸೋದ್ ಬೇಡ, ನನಗೆ ತಿನ್ನೋದ್ ಬೇಕು. ನಮ್ಮ ಮನೇಲಿ ನಾನು ಅಂಬಿ ಮುಕ್ಕಾಲ್ ಭಾಗ ಜಗಳ ಆಡೋದು ಯಾವ ವಿಷಯಕ್ಕೆ ಅಂತಂದ್ರೆ ತಿನ್ನೋ ವಿಷಯಕ್ಕೆ. ತಿನ್ನಕ್ತಾನೆ ತರೋಣ. ಇವಾಗ ತಿನ್ನೋ ಏನ್ ಗೊತ್ತಾ, ನಾನು ಅಂದ್ರೆ ವಿಷ್ಣು ಹುಟ್ಟಿ 3 ತಿಂಗಳು ತಿಂದಿರ್ಲಿಲ್ಲ, ಏನು ತಿನ್ನಕ್ ಕೊಟ್ಟಿರ್ಲಿಲ್ಲ. 4 ತಿಂಗಳು ಹತ್ರ 5 ತಿಂಗಳು ತಿಂದೇ ಇರ್ಲಿಲ್ಲ. ಇವಾಗ ತಿನ್ನಕ್ ಶುರು ಮಾಡಿದೀನಿ. ಮತ್ತೆ ಇವಾಗ ಆಲ್ರೆಡಿ ತಂದು ಕೊಡ್ತಾನೆ ಇಲ್ಲ. ಅಂದ್ರೆ ವಿಷ್ಣು ಮಾತ್ರ ಏನ್ ನನ್ ಮಗ ಏನ್ ಹಣ್ಣು ಅದು ಇದು ತಂದು ಕೊಡ್ತಾ ಇರ್ತಾನೆ. ನನಗ್ ಮಾತ್ರ ಇವಾಗ ಕೇರೇ ಮಾಡಲ್ಲ. ಮಗು ಆದ್ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಅಷ್ಟೇ. ನೀನು ಕೇರ್ ಮಾಡಿಲ್ಲ. ನಾನ್ ನಿನ್ಗೇನ್ ಕೇರ್ ಮಾಡಿಲ್ಲ. ಮದ್ವೆ ಆಗೋಸ್ಟ್ರಲ್ಲಿ ಗೈಸ್ ನಾನು ಅಡಿಗೆನೇ ಮಾಡ್ತಿರ್ಲಿಲ್ಲ ಆಯ್ತಾ. ಬರೀ ಹೋಟೆಲ್ ಗೀಟಿಲ್ ಅಂತ ಹೋಗ್ತಿದ್ವಿ. ಈಗ ನೋಡು ಅಡಿಗೆ ತಪ್ಪಾಗಿದ್ದೀನಿ, ಜುಂಬಾಡಿ ನಾನು ನೋಡು. ಆಯ್ತು, ಈಗ ನಿಜ ಹೇಳು, ನಾನ್ ಮದ್ವೆ ಆಗೋಸ್ತಿರೋದ್ಕಿಂತ ಈಗಿನ್ಗಿಂತ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಲ್ವಾ? ನನ್ಗೆ ಜವಾಬ್ದಾರಿ ಬಂದಿಲ್ವಾ? ಬರ್ಬೇಕು. ಯಾಕಂದ್ರೆ ಇವಾಗ ಬರ್ಲಿಲ್ಲ, ಇನ್ನೇ ಅವಾಗಿನ ಮುದುಕಿ ಆದ್ಮೇಲೆ ಬರ್ಬೇಕಾ? ಇವಾಗಲೇ ಬರ್ಬೇಕಾಗಿರೋದು ಮಕ್ಕಳಾದ್ಮೇಲೆ ಅಷ್ಟೇ. ಬಿಳಿಗಾಯಿ ಸಾವ್ದು ಪಾನಿಪುರಿ ಚಿಪ್ಸ್ ಅಂತ ಬಿಟ್ಟು ಮಾತಾಡೋದು ಬೇರೆ. ಸರಿ ಅಂಬಿ, ನೀನ್ ಲೈಫಲ್ಲಿ ಏನ್ ತಿಂತಿ ಅಂತ ಏನಾದ್ರು ಹೇಳೋ ಆಯ್ತು. ಏನೂ ಆಸೆ ಪಡಲ್ಲ ಗೈಸ್. ಒಂದ್ ಚಿನ್ನದ ಮೇಲೆ, ಒಂದ್ ಒಡವೆ ಮೇಲೆ, ಒಂದ್ ಬಂಗಾರದ ಮೇಲೆ, ಒಂದ್ ತಿನ್ನೋದ್ರ ಮೇಲೆ ಏನೇನೂ ಆಸೆ ಪಡಲ್ಲ ನನ್ ಗಂಡ. ಎಂತ ವಿಚಿತ್ರ ಮನುಷ್ಯನ್ ಮದ್ವೆ ಆಗ್ಬಿಟ್ಟಿದೀನಿ. ಅಯ್ಯೋ, ಅದ್ರಲ್ಲಿ ಏನಂದ್ರೆ ಆಸೆ ಪಡೋದು ಏನಿದೆ? ಅದ್ರಲ್ಲಿ ತಿನ್ನೋದು ಉಣ್ಣೋದೆಲ್ಲ ಆಸೆ ಪಡೋದಲ್ಲ. ಅದು ಆಸೆ ನನ್ ಲೈಫಲ್ಲೇ ಅಂಬಿ ನನ್ಗೆ ಒಂದ್ ದಿವಸ ನನಗೆ ಇದಿಷ್ಟ ನನಗೆ ಮಾಡ್ಕೊಡು ಅಥವಾ ಇದಿಷ್ಟ ನನಗ್ ಬೇಕು. ಸಿಂಪಲ್ ವ್ಯಕ್ತಿ, ಗೋ ವಿತ್ ದ ಫ್ಲೋ. ಲೈಫ್ ಹೆಂಗ್ ಹೋಗುತ್ತೆ ಹಂಗ್ ತಗೊಂಡ್ ಹೋಯ್ತಾ ಇರ್ತಾನ. ಯಾಕಂದ್ರೆ ಇವಾಗ ಏನ್ ಇಷ್ಟ ಪಟ್ಬಿಡ್ತೀವಿ, ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಅದು ಇದು ಇಷ್ಟ ಪಡ್ತೀವಿ. ನಾವ್ ಕೆಳಗ್ ಬಿದ್ದಾಗ ಆಮ್ಯಾಕ ಅವ್ ಯಾವ ಮತ್ತೆ ಇಷ್ಟ ಪಡೋಷ್ಟು ಆಗಲ್ಲ. ಅದಕ್ಕೋಸ್ಕರ ಲೆವೆಲ್ ಇರ್ಬೇಕು. ಯಾವ್ದು ಅತಿಯಾಗಿ ಯಾವ್ದು ಆಸೆ ಪಡಲ್ಲ ನನ್ ಬಂಗಾರ. ಅಯ್ಯೋ, ತುಳಿತಾರೆ ಹೇಳಿಬಿಟ್ಟು ನಾಚಿಕೆ ಬರ್ತ. ಲವ್ ಮಾಡ್ದಾಗ ನಾಚಿಕೆ ಬರ್ತಿತ್ತಲ್ಲ, ಹಂಗ್ ಮಾಡ್ತೈತೆ ನನ್ಗೆ ಇವಾಗ. ಬಂಗಾರ ಹಿಂಗಾರ ಅಂಬಿ ಅಂತಾನೆ ಕರೀತಾರೆ. ಅಂಬಿ ಓಕೆನಾ? ನನಗೆ ಒಂಥರ ನಾಚಿಕೆ ಬಂದ್ರೆ ನಗು ತಡ್ಕೊಳಕ್ಕಾಗಲ್ಲ. ಸರಿ, ನೆಕ್ಸ್ಟ್ ಮಾತಾಡೆ. ಅಷ್ಟೇ, ಪಾನಿಪುರಿ ತಂದ್ಕೊಡು ಸಾಕು. ಇವಳು ವಿಡಿಯೋ ಇಟ್ಕೊಂಡು ಮಾತಾಡ್ತಾಳೆ. ಸರ ಕೌಂಟರ್ ಕೊಡ್ತಿದ್ದ ಗೈಸ್. ಏನ್ ಚಿಕ್ಕ ಮಗುನ ನೀನು ಈ ಸಾಂಗ್ ಬಿಡು, ಇಷ್ಟೇ ತಿಂದಿದ್ಯಲ್ಲ ಹಂಗೆ ಹಿಂಗೆ ಅಂತ ಕೌಂಟರ್ ಕೊಡ್ತಿದ್ದ. ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಕೇಳ್ತಿದ್ದೀನಿ. ಸೊ ಗೈಸ್ ಕಮೆಂಟ್ ಹಾಕಿ ಕೊಡ್ಸಿ ಕೇಳಿದಾಗ ಅಂತ. ಓಕೆನಾ? ಕೊಡ್ಸೋಣ, ಅದು ಬಿಡು. ಇದು ಇದ್ರ ಬಗ್ಗೆ ಹೇಳು ಅಷ್ಟೇ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಇದ್ರಲ್ಲಿ ಏನು ಅಂತ ಇಲ್ಲ. ಬಟ್ ಅವ್ನು ರೆಡಿ ಮಾಡೋದು ತುಂಬಾ ಜನ ಕೇಳಿದ್ರಿ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಹೇಳಿ ಅಕ್ಕ, ಸೊ ನಮಗೂ ಹೆಲ್ಪ್ ಆಗುತ್ತೆ, ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಿ. ಸೊ ನಾನು ಯಾವುದೇ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕಂತಂದ್ರು ಅದು ಬೆಳ್ಳಗಾಗುತ್ತೆ ಅಥವಾ ಅಂತ ಯೂಸ್ ಮಾಡಲ್ಲ. ನನ್ನ ಮಗುಗೆ ಯಾವ್ದು ಓಕೆ ಅನ್ಸುತ್ತೆ, ಅವ್ನ ಸ್ಕಿನ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ, ಸೊ ಅದನ್ನ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ ಗೈಸ್. ನೀವು ಅಷ್ಟೇ, ಯಾವ್ದು ಇದು ಯೂಸ್ ಆಗುತ್ತೆ ಅದು ಹಾಕ್ರಿ. ಕಾಸ್ಟ್ಲಿ ಆಗ್ಲಿ ತಗೊಂಬಂದ್ ಹಾಕಿದ ತಕ್ಷಣ ಮಕ್ಕಳು ಹಂಗಾಗ್ತಾರೆ, ಬೆಳ್ಳಗಾಗ್ತಾರೆ. ಅದಿಲ್ಲ, ಅಪ್ಪ ಅಮ್ಮನಿಂದ ನೋಡ್ರಿ. 10 ರೂಪಾಯಿ ತಗೊಂಡ್ರು ಚೆನ್ನಾಗಿರ್ಬೇಕು ಮಕ್ಳು. ಅಷ್ಟೇ 100,000 ರೂಪಾಯಿ ಕೊಟ್ಟು ತಗೊಂಡ್ರು ಚೆನ್ನಾಗಿ ಬರ್ಬೇಕು. ಹಂಗೆ ದುಡ್ಡು ಎಳಿಬೇಡ್ರಿ. ಮಕ್ಳಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಇರಿಟೇಟ್ ಆಗೋಂತನ್ನ ಯೂಸ್ ಮಾಡಬೇಡಿ. ಸೊ ನೀವ್ ಯಾವ್ದು ಹುಟ್ಟಾಗಿಂದ ಯೂಸ್ ಮಾಡಿ ಅದು ಅಡ್ಜಸ್ಟ್ ಆಗಿದೆ ಅದನ್ನೇ ಮಾಡಿ. ಸೊ ಯಾರೋ ಹೇಳಿದ್ರು ನನ್ ಮಗು ಬೆಳ್ಳಗಾಗಿದೆ ಇದನ್ನ ಯೂಸ್ ಮಾಡಿ ಅಂತ ತಕ್ಷಣ ಯೂಸ್ ಮಾಡೋದು. ಯಾರೋ ಹೇಳಿದ್ರು ಇನ್ನೊಂದ್ ಏನೋ ಆಗ್ತದೆ ನನ್ ಮಗು ಬೆಳ್ಳಗಾಯ್ತು ಅಂತ ಹೇಳಿದ್ರೆ ಅದನ್ನ ಯೂಸ್ ಮಾಡೋದು ಬೇಡವೇ ಬೇಡ. ನಿಮ್ಗೆ ಮಕ್ಕಳಿಗೆ ಯಾವ ಸೆಟ್ ಆಗುತ್ತೆ ಅದು ಹಾಕ್ಬಿಟ್ರೆ ಅಷ್ಟೇ, ಏನಿಲ್ಲ ಇದ್ರಲ್ಲಿ. ಓಕೆ, ಸೊ ಇದು ಒಂದು ಇನ್ಫಾರ್ಮೇಶನ್. ಸೊ ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಯಾವ್ದೇ ರೀತಿ ಬೆಳ್ಳಗಾಗುತ್ತೆ ಮಗು ಹಾಗೆ ಹೀಗೆ ಅಂತ ಸೊ ಮಗು ವಿಷಯದಲ್ಲಿ ಚಾನ್ಸ್ ತಗೊಳಕ್ ಹೋಗ್ಬೇಡಿ. ಮಗು ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಇರೋದ್ರಿಂದ ಸೊ ನಿಮ್ಮ ಮಕ್ಳು ಸ್ಕಿನ್ ನ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ. ಸೊ ಪೇರೆಂಟ್ಸ್ ನೋಡಿ ಮಾಡಿ ತಗೊಳ್ಳಿ. ಬೇಬಿ ಪ್ರಾಡಕ್ಟ್ನೇ ಆದಷ್ಟು ಯೂಸ್ ಮಾಡಿ. ದೊಡ್ಡವ್ರಿಗೆ ಹಾಕೋ ಪೌಡರ್ಸ್, ದೊಡ್ಡವ್ರಿಗೆ ಹಾಕೋ ಕ್ರೀಮ್ಸ್ನ ಯೂಸ್ ಮಾಡಬೇಡಿ. ಅಪ್ ಟು 2-3 ಇಯರ್ಸ್, 3 ವರ್ಷ 4 ವರ್ಷದವರೆಗೂ ಮಿನಿಮಮ್ ಯೂಸ್ ಮಾಡಿ. ನಾನೊಂದು 5 ವರ್ಷದವರೆಗೂ ಬೇಬಿ ಪ್ರಾಡಕ್ಟ್ನ ಯೂಸ್ ಮಾಡ್ತೇವೆ. ಓಕೆ ಅಷ್ಟೇ ಗೈಸ್. ಸೊ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ನಮ್ಮಿಬ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೈಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ. ಸೊ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಸೊ ನಂದು ಡ್ರೆಸ್ ಕಲೆಕ್ಷನ್ ತುಂಬಾ ಜನ ಕೇಳ್ತಿದ್ದೀರಾ ಗೈಸ್. ನಾನು ಡ್ರೆಸ್ ತೆಗೆದು ಆಚೆ ಹಾಕ್ಬಿಡ್ತೀನಿ. ಓಕೆನಾ? ಅಲ್ಲಿ ನನ್ನ ಡ್ರೆಸ್ ಕಲೆಕ್ಷನ್ ತೋರಿಸ್ತೀನಿ. ನನ್ನ ಹತ್ರ ಏನು ಅಷ್ಟು ಇಲ್ಲ, ಇದೆ ಮಾಡೋಣ ಅಷ್ಟೇ ಗೈಸ್. ಸೊ ನೆಕ್ಸ್ಟ್ ವಿಡಿಯೋ ಡ್ರೆಸ್ ಕಲೆಕ್ಷನ್ಸ್ ಬೇಕು ಅನ್ನೋದಾದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಅಷ್ಟೇ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಮಾಡಿ ಇವಾಗ. ಬಾಯ್.